ಅಲ್ಲ ನಿಂದ್ರ ಮರಯ್ಯ ಒಂಚೂರವ ತಡ್ಲ ನೀನು ಹಂಗ ಮಾಡ್ತೀಯಲ್ಲ. ಅಲ್ಲಕ್ಕ ಹಂಗ ಮಾಡ್ತೀಯ? ಒಟ್ಟು ನಿನ್ನ ಮಗಳು ಮಾಡ್ತಿರೋದು ಕಾಣವಲ್ದಲ್ಲ ನಿಂಗ? ಕಾಣಕತ್ತೈತಪ್ಪ, ನಾ ಎಲ್ಲಿ ಇಲ್ಲ ಅಂದೆ, ಆಕಿದ ತಪ್ಪೈತಿ. ಈಗ ಆಕಿನೂ ಬರಲ್ಲ ಅಂತಾಳ, ನೀನು ಬಿಟ್ಕೊಟ್ಟು ಹೊಂಟಿ. ಏನ್ ಹಿಂಗ ಮಾಡಿ ಬಾಳೆ ಮುರ ಬಟ್ಟಿ ಮಾಡ್ಕೋಬೇಕಂತ ಮಾಡಿರೇನೆ? ಹೆಂಗ ಅದನ್ನೇ ಬೆಳೆಸ್ಕೊಂಡು ಹೋಗೋ ಬದ್ಲಿ ಸ್ವಲ್ಪ ಸಮಾಧಾನಾಗಿರ್ಬೋದಲ್ಲ. ಅಲ್ಲಕ್ಕ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಕ್ ತಯಾರಿಲ್ಲ. ನಾ ಏನು ಹೇಳಿದ್ದೆ, ಒಂದು ತಾಸು ಕಾಯ್ತೀನಿ, ಬಂದ್ಲು ಚಲೋ ಆಯ್ತು, ಇಲ್ಲಂದ್ರೆ ಇಲ್ಲ ಅಂತ ಹೇಳಿದ್ದೆ. ಅಂಥದ್ದು ಒಂದು ಬೆಳಗ್ಗೆ ಬಂದವ, ಈಗ ಸಂಜೆ ಮುಂದೆ ಈಗ ಹೊಂಟೇನೆ ನಾನು. ಮನ್ಯಾಗ ಅವ್ವ ಅಪ್ಪ ಇಬ್ಬರು ಅದಾರ. ಅಪ್ಪಗೆ ಬಂದ್ಲ ಆರಾಮಿಲ್ಲ, ಬೆಳಗ್ಗೆ ದವಾಖಾನಿಗೆ ಕರ್ಕೊಂಡು ಹೋಗಿ ಬಂದು ಇಲ್ಲಿಗೆ ಬಂದಿದ್ದು ನಾನು. ಎಲ್ಲಿ ನಮ್ದ ತಲೆಗೆ ಹಚ್ಕೊಂಡಾನೆ ಏನು ಅಪ್ಪ ಅದು ಗೊತ್ತಿಲ್ಲ. ಈಗ ನಾನು ಅಲ್ಲಿ ಹೋಗ್ಬೇಕು ಏನು ಇಲ್ಲೇ ಈಕಿನ ದಾರಿ ಕಾಯ್ಕೊಂತ ಇಲ್ಲೇ ಮನ್ಯಾಗ ಇಲ್ಲೇ ಉಳ್ಕೋಬೇಕು? ಅಪ್ಪಗರಾಮಿಲ್ಲ? ಅಯ್ಯೋ ದೇವ್ರೆ, ಯಾಕ ಏನಾತ? ಏನಿಲ್ಲ, ಏನೋ ಒಂಥರ ಬಿ ಪಿ ಭಾಳ ಇದಾಗಿತ್ತು, ಏರಿತ್ತು. ಮನ್ಸಿಗೆ ಏನ್ರ ಬೇಜಾರು ಗೀಜಾರು ಮಾಡ್ಕೊಂಡಿದ್ನ, ಏನೋ ಕೈಕಾಲು ಒಂದು ಹರಿಯಾಕತ್ತವು ಅನ್ನಕತ್ತಿದ್ದ, ಹಂಗಾಗಿತ್ತು. ಅಯ್ಯೋ ದೇವ್ರೆ, ನಿಂದ ಎಲ್ಲಾರ ನಮ್ದ ಟೆನ್ಷನ್ ತೊಗೊಂಡೆ ಏನಪ್ಪ. ಈ ವಯಸ್ಸಕ್ಕೆ ನಾವು ಒಂದು ನೆಮ್ಮದಿ ಕೊಟ್ಟಿಲ್ಲ ಅಂದ್ರೆ ಮಕ್ಕಳು ಇದ್ದೇನು ಉಪಯೋಗ ನಾವು? ತಡಿ ಶಕುಂತ್ಲಾ, ಏನವ ಚಪ್ಪಲ್ಲ ಹೊಡಿತೀನಿ ಮತ್ತೆ ನಾನು ತಲೆ ಕೆಡ್ತಂದ್ರ ನಿನಗೇನ ಎಸಲ ಹೇಳ್ಬೇಕು ನಿನಗೆ? ಹೇಳಿ ನನಗೆ ನಾಚಿಗೆ ಬಂದು ಹೋಗ್ತತ್ತಾಗ ನೋಡ. ನಾನು ಹೊಳ್ಳ ಬಳ್ಳ ಇದರ ಅಡಿ ಹತ್ಬೇಡ ನೀನು. ಹೇಳ್ತಾ ಅದನಿ ಕೇಳು, ತಣ್ಣಗ ಬಾಯಿ ಮುಚ್ಕೊಂಡು ಮರ್ಯಾದಿಂದ ನಡಿ ಗಂಡನ ಮನೆಗೆ. ಅಲ್ಲಿ ನಮ್ಮ ಅಪ್ಪಗೆ ಟೆನ್ಷನ್ ಆಗೈತಂತ. ಏನ ನೆಟ್ಟಗಲ್ಲಿ ನೀನು ಏನು ಕೆಲಸ ಮಾಡ್ತೀಯ ಬಿಡ್ತೀಯ? ನೆಟ್ಟಗರ ಇರು ನಡಿಯಲ್ಲಿ. ಏನ ಈ ವಯಸ್ಸಕ್ಕೆ ಒಂದು ನೆಮ್ಮದಿ ಕೊಡೋದಲ್ಲ ಅಂದ್ರೆ ಮೊಮ್ಮಕ್ಕಳಾಗಿದ್ದು ನೀವು ಎದಕ್ಕೆ ಉಪಯೋಗ ನೀವು? ಅಯ್ಯೋ ದೇವ್ರೆ, ನಾನೇನು ಮಾಡೇನ್ಬೆ ಅಂತದ್ದು? ನಾನು ಹೋಗುದಿಲ್ಲವ, ನಂಗೆ ಒಲ್ಲೆ. ನಾ ಮನೆಗೆ ಇರಕ್ಕೆ ಇಷ್ಟ ಇಲ್ಲ. ನಾ ಇಲ್ಲೇ ಇರ್ತೇನೆ, ಇಲ್ಲೇ ಕೆಲಸ ಮಾಡ್ತೇನೆ. ಬೇಕಾದ್ರೆ ಮಾವು ಬಂದು ಇಲ್ಲೇ ಇರೋಣ. ನಾ ಏನು ಗಂಡನ ಬೇಡ ಅಂದಿಲ್ಲಲ್ಲ, ಗಂಡನ ಜೊತೆ ಬಾಳೆ ಮಾಡ್ಬೇಕು ಅಷ್ಟೇ. ಹೋದಿಲ್ಲ ಗಂಡ ಇರ್ಲಿಲ್ಲ, ಹೊಕ್ಕೊಂತ ಬರ್ಕೊಂತಿರ್ಲಿ, ನಾ ಇಲ್ಲೇ ಇರ್ತೇನೆ. ನಾನೇನು ಮನೆ ಹಳೆಯನ್ ಮಾಡ್ಕೋಬೇಕಂತದೀಯ? ಹೆಂಗ್ ನೀನು ಹೆಂಡತಿ ಗುಲಾಮನ್ ಮಾಡ್ಕೊಂಡು? ಅಯ್ಯ, ಮದ್ವೆಗಿಂತ ಮುಂಚೆ ಇರ್ತಿದ್ದಿಲ್ಲ ಅಮ್ಮಮ್ಮ ನೀನಿಲ್ಲೇ. ಈಗಿದ್ರೆ ಹೆಂಡತಿ ಗುಲಾಮಕ್ಕೇನ? ಅವಾಗ ಅಕ್ಕನ ತಮ್ಮಾಗಿದ್ದೇನ ನೋಡು. ಅವಾಗಿರೋದ ಬೇರೆ, ಈಗಿರೋದ ಬೇರೆ ಆಕತಿ. ಏನ ಅವಾಗ ಇದ್ದಿದ್ದ ಕಾರಣ ನಮ್ಮ ಹೊಲನೂ ನೋಡ್ಕೊಂತಿದ್ದೆ, ಜೊತೆಗೆ ಇಲ್ಲಿನೇ ಇದ್ದೆ. ಯಾಕ ಒಂದು ಮಾವ ಮನೆಯಾಗಿದ್ದೆ ನಾ ಇಲ್ಲೇ ಅಷ್ಟೇ. ಆದರೆ ಈಗ ನಾ ಇರುವುದಿಲ್ಲ. ಅದು ಇಂಥ ನಿನ್ನ ಕೂಟು ನ್ಯಾಯ ಮಾಡ್ಕೊಂಡಂದ್ರೂ ಇರಕ್ಕೆ ಸಾಧ್ಯನೇ ಇಲ್ಲ. ನೀ ತಣ್ಣಗೆ ಬಂದಲ್ಲೇ ಸೊಸಿ ಆದ್ಮೇಲೆ ಬಾಳೆ ಮಾಡೋದು ಕಲಿ. ನೋಡ್ವಾ ಶಕುಂತ್ಲಾ, ಬಾಳ ಮಾತಾಡ್ತಾ ಇದ್ದೀನಿ ನೀನು. ಏನ ನಾನು ಹೋಗ್ಲಿ, ಮಗಳು ಎಷ್ಟಾದ್ರೂ ಹಂಗೆ ಆಕಿಗೆ ಬೈಯೋದು ಏನಾರ ಒಂದು ಅನ್ನೋದು ಸರಿಯಲ್ಲ. ಆಕಿನೂ ತಿಳುವಳಿಕಸ್ತೆ ಕೆಲ್ಸಕ್ಕೆ ಹೋಗಿ ನೀನು 4 ಮಂದಿಯಾಗ ಅಡ್ಡಾಡ್ತಿ ಅನ್ನೋ ಕಾರಣಕ್ಕೆ ಸುಮ್ಮನದೇನೆ ಹೊರತು ಏನ ಬೇರೆ ಯಾವ ಕಾರಣಕ್ಕೂ ಅಲ್ಲ. ಹೇಳ್ತಾ ಇದೀನಿ ಕೇಳು. ಈಗ ಕಾಲ್ಮಾಲ್ ಮಿಂಚಿಲ್ಲ, ಚಂದಾಗಿ ಹೋಗಿ ಬಾಳೆ ಮಾಡೋದು ಕಲಿ. ಏನ ಹೋಗಂಗ್ ಮಾಡ್ಬೇಡ, ಹೋಗು. ಅದನ್ನೇ ಬೆಳೆಸ್ಕೊಂಡು ಹೋದ್ರೆ ಅದು ಹೆಣ್ಮಕ್ಳು ಹಠಮಾರಿತನ ಮಾಡೋದು ಚಲೋ ಅಲ್ಲ. ಹೋಗ್ವಾ. ಅಪ್ಪ, ನಿನಗೂ ಹಂಗ ಅನಿಸ್ತೈತಲ್ಲ? ಅಲ್ಲಿ ಕೆಲಸ ಮಾಡಂತಾರಪ್ಪ. ನಂಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ನಾನು ಹೋಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತ್ರಾಸ ಆಕತಿ. ಅದಕ್ಕೆ ಅವ್ರಿಗೆ ತ್ರಾಸ ಆತಪ್ಪ ಅಂತಂದ್ರೆ ಅವ್ರು ಹೋದ್ರಕ್ ನಿಂದಿರ್ತಾರ, ಡ್ಯೂಟಿ ಬಿಡು ಅಂತಾರ. ನಂಗೆ ಆಗಲ್ಲ, ನಾವು ಅಲ್ಲ. ನೀ ಡ್ಯೂಟಿ ಬಿಡಾಕು ಹೋಗ್ಬೇಡ, ಅಲ್ಲಿ ಬರಾಕು ಹೋಗ್ಬೇಡ. ನೋಡು, ಇವತ್ತು ಹೋಗಾಕ ಒಲ್ಲೆನಾತಿ. ನಿನ್ನ ಇಲ್ಲಿಂದ ಬೈದು ಜಗಳ ಮಾಡಿ ಕಳ್ಸೋದು ಭಾಳ ತಗಲ್ಲ. ಆದ್ರೆ ಬ್ಯಾಡ ಅಂತ ಬಿಟ್ಟೇನಿ. ಏನ ಈಗ ನೀ ಹೋಗಿಲ್ಲಲ್ಲೇ, ನಿನಗೆ ಒಂದಿನ ಪಶ್ಚಾತ್ತಾಪ ಆಕತಿ. ಅದೇನು ದೂರ ಇಲ್ಲ, ಆಕತಿ. ಗೊತ್ತಾಕತಿ. ಏನ್ರಿ, ನಮ್ಮ ಅಪ್ಪ ಹುಷಾರಿಲ್ಲ ಅಂತ ಒಂಚೂರು ಹೋಗಿ ಏನು ನೋಡ್ಕೊಂಬರನ್ರಿ? ಆಯ್ತು, ಹೋಗೋಣಂತ. ಅದಕ್ಕೇನ ಹೋಗ್ಬರೋಣ. ಬರ್ತೀನ? ನೀವು ಹೋಗಿ ಬರ್ರಿ. ಏನಪ್ಪ, ಯಾಕೆ ಹುಡುಗಿ ಹಿಂಗೆ ಮಾಡ್ತತಿ ಅನ್ಬೇಕು? ಏನಾಗ್ತದೆ ಅಲ್ಲ, ಭಾಳ ಶಾಣೆ ಐತಿ ಹುಡುಗಿ, ಕಲ್ತಾಳ ಅಂತ ನಾನು ಎಷ್ಟು ಹೆಮ್ಮೆ ಪಡ್ತಿದ್ದೆ. ನೋಡಿದ್ರೆ ನನ್ನ ಶಾಂತವ್ಗ ನಾ ಇನ್ನೂ ಎಷ್ಟೋ ಸಲ ಬೈದೇನಿ. ಹಂಗಲ್ಲ, ಹಿಂಗೆ ನಿಂಗೇನು ಗೊತ್ತಾಗೋದಲ್ಲ ಬಾಳೆ ಮಾಡೋದು, ನೋಡು ನಮ್ಮ ಇಕ್ಕಿನ ಹೆಂಗದ ನೋಡು, ಹಂಗಿರೋದು ಕಲಿ ನೀನು ಅಂತ ಭಾಳ ಸಲ ಸುಮಾರು ನಾನು ಆಕಿಗೆ ಬೈದೇನಿ. ಈಗ ನೋಡಿದ್ರೆ ಆಕಿನ ಹೌದು ಅನಿಸ್ಕೊಳಕತ್ಲು. ಅದಕ್ಕೆ ಯಾವತ್ತೂ ಮಕ್ಕ ನೋಡಿ ನಾವು ಮಣಿ ಹಾಕ್ಬಾರ್ದು. ಈಕೆ ಎದಕ್ಕೂ ಉಪಯೋಗ ಇಲ್ಲ, ಈಕಿಯಿಂದ ಏನೂ ಆಗಂಗಿಲ್ಲ, ಈಕಿಯಿಂದ ಏನೂ ಆಗದೇ ಇಲ್ಲ, ಇಷ್ಟೇ ಜೀವನ ಈಕಿದು ಅಂತ. ಈಕಿದೆ ಅಂತಲ್ಲ, ಇವಂದು ಅಂತ ಆಗಲ್ಲ. ನಾವು ಯಾವ ಮನುಷ್ಯಗೂ ಅನ್ಬಾರ್ದು. ಯಾವಾಗ ಯಾರ ನಶೀಬು ಹೆಂಗೆ ಬದ್ಲಿ ಆಕತಿ, ಅವ್ರ ಜೀವನದಾಗ ಮುಂದೆ ಏನು ಹಾಕಾರ ಅನ್ನೋದು ಏನು ಅದು ಹರಿಬ್ರಹ್ಮಗ್ ಬಿಟ್ರೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಕರೆನ. ಒದ್ದೋರೇ ಎಷ್ಟೋ ಸಲ ಎದ್ ನಿಂತಾರ, ತುಳಿದವರೇ ಬೆಳೆದಿರೋದು. ಹುಷಾರಿ ಅವ್ವ, ನಾ ಏನ್ ಬರ್ತೀನಿ. ಅಲ್ಲ ಮಾವರ, ಸಂಜೆ ಮಠ ಇರ್ರಿಲ್ಲ, ಹೋಗುವಂತ್ರಿ. ಇಲ್ರಿ, ಮನ್ಯಾಗ ಹುಡುಗಿ ಒಬ್ಬಕ್ಕೆ ಅದಾಳ. ಅದ್ರಾಗ ಇವತ್ತು ಐತಾರು ಬೇರೆ ನೋಡ್ರಿ. ನಾನ ಮನ್ಯಾಗಿರುವ ಬರ್ತೀವಿ ಅಂತ ಹೇಳಿ ಬಂದಿದ್ವಿ. ಕರ್ಕೊಂಬರೋಣ ಅಂದೇ ಹಾಕಿದ್ದು. ಸ್ವಲ್ಪ ಏನೋ ಓದು ಭಾಳ ಅದಾವಂತ. ನಾವಲ್ಲಪ್ಪ ನೀವು ಹೋಗಿ ಬರ್ರಿ ಅಂದ. ಹಂಗಾಗಿ ಆಕಿನ ಬಿಟ್ಕೊಟ್ಟು ಬಂದಿದ್ ನೋಡ್ರಿ. ಈಗ ಅದಕ್ಕೆ ಆಕಿನೂ ಬಂದಿದ್ಲಂದ್ರೆ ಮತ್ತೆ ಚಿಂತೆನೇ ಇದ್ದಿದ್ದಿಲ್ಲ. ಆರಾಮ್ ಚಂತೆನ ಇದ್ದ ಸಂಜೆ ಮುಂದೆ ಹೋಗ್ಬೋದಿತ್ತು. ಮತ್ತೆ ಆಕಿ ಬಂದಿಲ್ಲ, ಏನ್ ಮಾಡಿದ್ರಿ ಈಗ? ಓ ಹೌದನ್ರಿ. ಹಾ ಹಾ ನೋಡ್ರಿಪ್ಪ, ಯಾಕೆ ಸೊರಗಿದಂಗೆ ಅಯ್ಯಾಳ, ಒಂಚೂರು ಕಾಳಜಿ ತಗೋರಿ. ಮತ್ತೆ ಇಲ್ಲ, ಊಟ ಗಿಟ ಎಲ್ಲ ಚಲೋನೇ ಮಾಡ್ತಾಳಕ್ಕೆ. ನೀನು ಅಷ್ಟೇ ನೋಡು. ಇದು ಬಾಯಿ ಮುಚ್ಕೊಂಡಿರ್ಬೇಡ ಎಲ್ಲದಕ್ಕೂ. ಏನು ಅನಿಸ್ತೈತಿ ಅದನ್ನ ಮಾತಾಡು. ಏನು ಅನಿಸ್ತೈತಿ ಅದನ್ನ ಒಂಚೂರು ಬಾಯಿ ಬಿಟ್ಟು ಹೇಳೋರಿಗೆ. ಏನ
ಅವ್ರ ಪಾಪ ತಮ್ಮರ ಹಂಗೇನು ಅನ್ಕೊಳ್ಳೋದಿಲ್ಲ, ಚಲೋ ಮನುಷ್ಯರ ಅದಾರ. ಅಯ್ಯ ಅಯ್ಯ, ಯಾಕೇನು ಬಾಯ್ ಬಿಟ್ಟು ಮಾತಾಡೋದಿಲ್ಲ ಅಂತ ತಿಳ್ಕೊಂಡಿರೇನ? ಎಲ್ಲ ಬಾಯ್ ಬಿಟ್ಟು ಮಾತಾಡ್ತಾಳೆ ತಗೋರಿ. ಅಲ್ಲ, ಬಾಯ್ ಬಿಟ್ಟು ಮಾತಾಡ್ತಾಳ್ರಿ, ನಾ ಇಲ್ಲ ಅನ್ಲಿಲ್ಲ, ಅಂದರೆ ಹೇಳಿದೆ. ಯಾಕಂದ್ರೆ ಪಾಪ ಮತ್ತೆ ಆಕಿ ಯಾಕೋ ಒಂಥರ ಜೊಳ್ಳದಂಗೆ ಅನ್ಸಿದ್ಲಪ್ಪ. ಹಾಂ ಬಾ ಹೋಗೋಣ, ಬರ್ತೀವಿ ತಗೋರಿ. ಹೊಲದ ವಿಚಾರ ಮಾತಾಡಿದ್ದಕ್ಕೆ ನಿಮ್ಮಪ್ಪ ನಿಮ್ಮ ಹೋಗಿ ಬಾ ಅಂತ ಹೇಳಿ ಏನ? ಹಾಂ, ನಾನು ರೇತ್ಯಾರ ಇಲ್ಲಪ್ಪ, ನಾ ಯಾವ ವಿಚಾರಕ್ಕೂ ಹಂಗೆ ಬಾ ಅಂತ ಹೇಳಿಲ್ರಿ ಅತ್ಯಾರ. ನಿಮ್ಗೆ ಯಾಕೆ ಅನಿಸ್ತಂಗ? ನೀ ಹೇಳಲಾರ್ದನೆ ನಿನ್ನೆ ಹೊಲದ ವಿಚಾರಕ್ಕೆ ನಿಮ್ಗೆ ಜಗಳ ಆಗಿದ್ದವ್ರಿಗೆ ಕನಸು ಬಿದ್ದು ಬಂದ್ಬಿಡ್ತಾಳ ನಕಿ. ಹಾಂ, ಎಷ್ಟು ಮಾತಾಡ್ತಾಳಕಿ ನಿಮ್ಮವ್ವ? ಹಾಂ, ಏನಂತ ತಿಳ್ಕೊಂಬಿಟ್ಟಿನಿ ಅಂತ ಈ ನಮ್ನಿ ಮಾತಾಡಿದ್ರೆ ನಾ ಏನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀನಂತ ಮಾಡಿ? ಏನು ಮಾಡ್ಬಾರ್ದು ಮಾಡೈತೆ ಅಂತೇಳಿ ನಿನಗೆ ಅಷ್ಟು ಇದು ಮಾಡಕತ್ತೀನಿ ನೀನು. ನೋಡ್ದೆ ನೀನು ಹೇಳ್ತೀನ ಅವ್ರ ಅಪ್ಪ ಅವ್ರವ್ನ ಕರ್ಸಾಳ ನನಗೆ ಹೆದರಿಕಿಗೆ. ಏನು ಹೆದರಿ ಕರಿಗೆ ನೀರಾಗಿ ಬಿಡ್ತೇನೆ ನಾನು, ಹೆದರಿ ಬಿಡ್ತೇನೆ ನೋಡಿ ನಾನು. 20 ಸಲ ಅಂತಾಳವ್ರವ್ವ. ಹಾಂ, ನನಗೆ ಬರ್ತಾ ಇರೋ ಸಿಟ್ಟಿಗೆ 20 ಸಲ ಅಂತಾಳವ್ರವ್ವ. ಸ್ವರ್ಗಿ ಅಂತ ಸ್ವರ್ಗಿ ಏಕ ಕೂಳು ಹಾಕೋದಿಲ್ಲ ನಾಕೀಗ ನಾವು. ನಾ ಏನು ಉಪವಾಸ ಇಟ್ಟೇನಕಿನ್ನ? ಏನು ಇವ್ರ ಮನೆ ಒಳಗೆ ಹೋಗೋ ಏನಂಗ ಉಂಡಿದ್ದಂಗಿದ್ ನೋಡು. ಈಕಿಗೆ ನೆಟ್ಟಿಗೆ ಮಲ್ತಾಯಾಗಿ ಚಂದಾಗಿ ನೋಡ್ಕೊಳಕ್ ಬಂದಿಲ್ಲ. ಈಕಿ ನಮಗೆ ಹೇಳ್ತಾಳೆ, ಈಕಿ ಏನು ಕಡಿಮೆ ಆಗೈತಿ? ಈಕಿ ಮಾಡಿದ್ದೆ, ಈಕಿ ಬಿಟ್ಟಿದ್ದೆ, ಈಕಿ ತಿಂದಿದ್ದೆ, ಏನು ಕಡಿಮೆ ಆಗೈತಿ ಮನ್ಯಾಗ ಈಕಿಗೆ? ಹಾಂ, ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನು ಅವ್ರ ತವ್ರ ಮನೆಯವ್ರು ಕರೆಸಿ ಏನು ನಾನು ಹೆದರ್ಸಾಕೊಂಟಾಳ ನೀಕಿ? ಅತ್ತೆಯರ ನಂಗೆ ನಿಜವಾಗ್ಲೂ ಗೊತ್ತಿಲ್ರಿ, ಯಾಕೆ ಸುಮ್ಮನೆ ಹಿಂಗೆಲ್ಲ ಸಿಟ್ಟಾಗತ್ತೀರಿ ನೀವು? ನಾನು ಅವ್ರಿಗೆ ಏನು ಬಾ ಅಂತ ಹೇಳೇ ಇಲ್ಲ, ಅವ್ರು ಬರೋ ವಿಚಾರನೇ ನನಗೆ ಗೊತ್ತಿಲ್ಲ. ಸುಮ್ಮನೆ ನೀವೆಲ್ಲದಕ್ಕೂ ಸಿಟ್ಟು ಮಾಡ್ಕೊತೀರಪ್ಪ. ಹಾಂ, ಹೌದು, ನನಗೆ ಏನು ಗೊತ್ತಿಲ್ಲವಾ? ನಿನಗೆ ಎಲ್ಲ ಗೊತ್ತಿರೋದು. ಹೋಗ್ಲಿ ಬಿಡ್ರಿ ಬೀಗ್ರೆ, ಗೊತ್ತಿಲ್ಲ ಅನ್ನಕತ್ತಾಳಲ್ಲ ಆಕೆ. ಸುಮ್ಮನೆ ಯಾಕೆ ನೀವು ಇದು ಮಾಡ್ತೀರಿ? ನಿಮಗೆ ಗೊತ್ತಿಲ್ರಿ ಯಾಕೆ ಎಷ್ಟರ ಮಟ್ಟಿಗೆ ಅದಾಳ ಅಂತೇಳಿ. ಹಾಂ, ಅವ ನಾನು ನೋಡ್ತಾನೆ ಅದೇ, ನೀ ಒಂದೇ ಸಮನೆ ಆಕಿಗೆ ಬೈತಾನ ಅದಿ ನೀನು. ಏನು ಹಂಗೆ ಅತಿ ಮನ್ಯಾನವ್ರಿಗೆ ನೀನು ಮರ್ಯಾದೆ ಇಲ್ದಂಗೆ ಮಾತಾಡೋದು ಇದು ಮಾಡೋದು ಅಷ್ಟೊಂದು ಸರಿ ಅಲ್ಲ ನೋಡವ. ಓಹೋ, ಹೊರಗಿನಕಿ ಬಂದು ನನಗೆ ಮರ್ಯಾದೆ ಇಲ್ದಂಗೆ ನಡ್ಕೊಂಡ್ರೆ ನನಗೆ ಮಾತಾಡಿದ್ರೆ ನಡೀತಿತ್ತು ನಿನಗೆ. ಹಾಂ, ಇಲ್ಲ ನೀನು ನಾವು ಬೇರೆ ಯಾರೋ ನಾನು ನೀನು ಹೆಂಡ್ತಿಗೆ ಅನ್ಬಾರ್ದು. ಗಿರ್ಜಾ ನಡಿ, ಏನು ಹೇಳಿದ್ರು ಅವ್ರು ಕೇಳಲ್ಲ ಅಂದಮೇಲೆ ಮಾತಾಡಿ ಉಪಯೋಗಿಲ್ಲ, ನಡಿ. ನೋಡಿದ್ರನ ಹೆಂಗೆ ನಮ್ದು ಮಾತು ಕೇಳಾರ್ದಂಗೆ ಹೆಂಗೆ ಹೋದ್ರು ನೋಡಿದ್ರನ? ಅತ್ತೇರ ಮನೆ ಸಿಕ್ಕೇತ್ರಿ, ನಾಳೆ ಮನೆ ಖಾಲಿ ಮಾಡ್ತೀವಿ ತೋರಿ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನಾ ಅದನ್ನೇ ಹೇಳೋಣ ಅಂತೇಳಿ ಬಂದೆ. ಅಲ್ಲ ಸಿಕ್ತನಪ್ಪ? ಹ್ಞೂ ರೀ, ಭಾಳ ಕಷ್ಟಪಟ್ಟು ಹುಡುಕಿದ್ದು ಅದನ್ನ ಮನೆ ರೀ, ಸಿಕ್ಕೇತಿ. ಹ್ಞೂ ಅವ ಭಾಳ ಕಷ್ಟಪಟ್ಟು ಹುಡುಕಿದ್ದಂದ್ರೆ ಈಗ 8,000 ರೂಪಾಯಿ ಬಾಡಿಗೆ. ಹ್ಞೂ ರೀ, 1,00,000 ರೂಪಾಯಿ ಅಡ್ವಾನ್ಸ್ ಅಂತ ಹೇಳ್ಯಾರ. ಏನು 8,000 ರೂಪಾಯಿ ಬಾಡಿಗೆ, 1,00,000 ಅಡ್ವಾನ್ಸಾ? ಅಲ್ಲ ನಿಮ್ಮ ಹತ್ರ ಈಗ ಅಡ್ವಾನ್ಸ್ ಕೊಡಕ್ಕೆ 1,00,000 ರೂಪಾಯಿ ಆಯ್ತವ, ರೊಕ್ಕ ಐತಿ ಅಂದರೆ 10,00,000 ರೂಪಾಯಿನೂ ಪೂರ್ತಿ ಖರ್ಚಾಗಿಲ್ಲ. ಅವ್ರ ಮನೆಯವ್ರು ಕೊಟ್ಟಿದ್ರಲ್ಲ, ಸ್ವಲ್ಪ ಮಂದಿ ಸಾಲ ಕೊಟ್ಟೇವಿ. ನಾನೇ ಅವ್ರ ಜೊತೆಗೆ ಹೋಗಿದ್ನಲ್ಲ, ಕೊಟ್ಟರು. ಉಳಿದಿಷ್ಟು ಒಂದು ಸ್ವಲ್ಪ ಮನೆಗೆ ಅದು ಬೇಕಾಗ್ಬೋದು ಅಂತೇಳಿ ಇಟ್ಕೊಂಡಿದ್ದೆ. ಯಾಕಂದ್ರೆ ತೀರಾ ಮತ್ತು ಅಡ್ವಾನ್ಸ್ ಅದು ಕೊಡೋದು ಬೇಕಂದಾಗ ಯಾರ್ದಾರ ಕೈ ಚಚ್ಚೋದು ಬೇಡಲ್ಲ, ಅದಕ್ಕೆ ಇಟ್ಕೊಂಡಿದ್ದೆ. ಐತಿ, ಹಾಗೇನು ದುಡ್ಡು ಇಲ್ದಂಗಿಲ್ಲ. 8,000 ರೂಪಾಯಿ ಭಾಳ ಆಕತಿ. ಮತ್ತೆ ಏನು ಮಾಡ್ಬೇಕು? ನಮಗೆ ಬೇಕಂದ್ರೆ ಕಡಿಮೆ ಬಜೆಟ್ನೇ ಮನೆ ಸಿಗ್ಬೇಕಂದ್ರೆ ಇನ್ನೂ ಟೈಮ್ ಆಕತಿ. ಸುಮ್ಮನೆ ಎಲ್ಲರಿಗೂ ಕಿರಿಕಿರಿ ಕೊಟ್ಕೊಂಡು ನಾವಿರೋದು ಮೊದಲೇ ಇಷ್ಟ ಇಲ್ಲ. ಬೇಜಾರು ಮಾಡ್ಕೊತ ಮಕ ಕೆಟ್ಟ ಮಾಡ್ಕೊಂಡು ಇರೋ ಬದಲಿ ಸುಮ್ಮನೆ ಹೋಗೋದು ಒಳ್ಳೇದಂತ ನನಗೆ ಯಾಕೋ ಅನ್ನಿಸ್ತವ. ಅದಕ್ಕೆ ಬೇಡ ಅಂತೇಳಿ ನಾನು ಹೊಂಡಕ್ಕೆ ತಯಾರಿನೇ ಮಾಡ್ಕೊಂಡಿನವ. ಅದಕ್ಕೆ ಅಷ್ಟೇ, ಮತ್ತೇನಿಲ್ಲ. ನೀ ಅದ್ರ ಬಗ್ಗೆ ಮತ್ತು ಅವ್ರನ್ನೆಲ್ಲ ಏನು ಕೇಳಿ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡವ. ಯಾಕೋ ನನ್ನ ಮನಸ್ಸಿಗೂ ಭಾಳ ಬೇಜಾರಾಗ್ಬಿಟ್ಟತಿ. ಬೇಡ, ಯಾವುದು ಬೇಡ, ಏನೂ ಬೇಡ, ಸುಮ್ಮನೆ ಹೋದ್ರೆ ಸಾಕು ನಂಗೆ ಆಗ್ಬಿಟ್ಟತ್ತ. ಅದಕ್ಕೆ ಏನು ಇಲ್ಲ ಇದ್ದು ಒಳ್ಳೊಳ್ಳೆ ಇದೆ ಒಂದು ಯಾವುದೇ ವಿಚಾರಕ್ಕೆ ಜಗಳ ಮಾಡ್ಕೊಳ್ಳೋಕ್ಕಿಂತ ವಾಸಿ. ಆಯ್ತವ, ಹೋಗಿ ಬಾ. ನಾಳೆ ಖಾಲಿ ಮಾಡ್ತೀರನ? ಸೋಮವಾರ ಐತಿ, ಒಳ್ಳೆ ದಿನ ಐತಿ. ಆಯ್ತು ಹಂಗಾರೆ ಪೂಜೆ ಮಾಡ್ಕೊಂಬಿಡ್ರಿ. ಹಂಗಾರೆ ಮೊನ್ನೆ ಹೋಗೋರು, ಮನೆ ಬಿಟ್ಟು ಹೋಗೋರು ಬಳದೆಲ್ಲ ಸ್ವಚ್ಛ ಮಾಡಿಟ್ಟೆ ಹೋಗ್ಯಾರಂತ. ಇವತ್ತೆಲ್ಲ ಒಬ್ರಿಗೆ ಯಾರಿಗಾರ ಹೇಳಿ ಕಸ ಹೊಡಿಸಿ ಎಲ್ಲ ಕ್ಲೀನ್ ಮಾಡಿ ಸಿಡಿಸಿ ನೀವು ನಾಳೆ ಬೆಳಗ್ಗೆ ಬಂದುಬಿಡ್ರಿ ಅಂತ ಹೇಳಾರ. ಚಲೋ ಆಯ್ತು ತಗೋರ್ವ. ಅಲ್ಲೇ ನಿಮ್ಮ ಮಾವ ಒಬ್ಬನ ಬಂದಪ್ಪ, ಇದು ಹಿಂದಿ ಕರ್ಕೊಂಬರಕ್ಕೆ ಹೋಗಿದ್ರಲ್ಲ ಅವ್ರು, ಬರಲ್ಲ ಅಂತ ಹೇಳಿರ್ಬೇಕು. ಒಟ್ಟು ಒಬ್ಬರೇ ಬಂದ್ರು ನೋಡು. ನಾ ಹೇಳಲಿಲ್ಲ ಯಾರ ಮಾತಿಗೆ ಕಿಮ್ಮತ್ತು ಕೊಡ ಹೆಣ್ಮಗಳಲ್ಲಕ್ಕಿ ಅಂತೇಳಿ. ನೋಡಿದಿನ ಗಂಡನ ಮಾತಿಗೆ ತಂದೆ ತಾಯಿ ಮಾತಿಗೆ ಕಿಮ್ಮತ್ತು ಕೊಡ್ಲಾರ್ದಕ್ಕಿ ನಿನಗಿದು ಮಾಡ್ತಿದ್ಲ ಆಕಿ. ಸುಮ್ಮನೆ ಹೋಗ್ಲಾರ್ದು ಚಲೋ ಆತ. ಏನ ಹೋಗಾಕು ಹೋಗ್ಬೇಡ, ಬೇಡ ನಮ್ಗೆ ಯಾರು ಸಾಬ್ರಿ ಬೇಡ, ಏನೂ ಬೇಡ. ಏನ ಅರ್ಥ ಆತನ? ನಿಮ್ಮ ಅಜ್ಜಗ ಆರಾಮಿಲ್ಲ ನೋಡು, ಹೋಗ್ಬೇಕಾರೆ ನೋಡ್ಕೊಂಡು ಮಾತಾಡ್ಸ್ಕೊಂಬ. ಆದ್ರೆ ಆಕಿ ಶಕುಂತ್ಲಾನ್ ವಿಚಾರ ಏನಾರ ತೆಗೆದ್ರು ಹೇಳು ಮಾಡು ಅಂದ್ರೆ ನಾವಲ್ಲವ ಅದೇನು ಹೇಳಕ್ಕೂ ಅಲ್ಲೇ ಕೇಳಕ್ಕೂ ಅಲ್ಲೇ. ನಾ ಅದ್ರ ಸುದ್ದಿಗೆ ಹೋಗುದಿಲ್ಲ ಅಂತ ಕುಲ್ಲಾ ಬಾಯ್ಬಿಟ್ಟು ಹೇಳು. ಅದು ಇದು ಬಿಟ್ಟು ನನ್ನ ಗಂಡನ ಬೇಡ ಅಂದಾನ ಅಂತ ಹೇಳು. ಏನ ಯಾರ ಕೇಳಿ ನನ್ನ ಹೇಳ್ತಾನೆ ನಾ ಉತ್ತರ ಅದಕ್ಕೆ. ಅರ್ಥ ಆತನ? ಆಯ್ತು ರೀ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನಾ ಹೇಳ್ತೇನೆ. ಯಾರೇನು ಕೇಳಲ್ಲ, ನೀವು ಯಾಕೆ ತಲೆ ಕೆಡಿಸ್ಕೊಂತೀರಿ ಅದ್ರ ಬಗ್ಗೆ?